ಒಂದ್ ಕಡೆ ರಾಜಸ್ಥಾನದ ಟಾರ್ಗೆಟ್ ಅನ್ನ ಚೇಸ್ ಮಾಡೋಕ್ಕಾಗದೆ ಸೋತಿರುವಂತ ಮುಂಬೈ, ಇನ್ನೊಂದ್ ಕಡೆ ಅದೇ ರಾಜಸ್ಥಾನದ ವಿರುದ್ಧ 200+ ರನ್ಸ್ ಹೊಡೆದು ಕೂಡ ಡಿಫೆನ್ಸ್ ಮಾಡಿಕೊಳ್ಳಕ್ಕಾಗದೆ ಸೋತಿರುವಂತ ಬೆಂಗಳೂರು. ಈಗ ಎರಡೂ ತಂಡಗಳು ಕೂಡ ಸೋಲಿನ ಟ್ರ್ಯಾಕ್ನಲ್ಲಿ ಮುಖಾಮುಖಿ ಆಗ್ತಿದ್ದಾರೆ. ಸೂಪರ್ ಸಂಡೇಯಲ್ಲಿ ಗೆದ್ದು ಕಮ್ಬ್ಯಾಕ್ ಮಾಡೋಕೆ ಕಾಯ್ತಿದ್ದಾರೆ. ಮುಂಬೈನ ವಾಂಖೆಡೆ ಸ್ಟೇಡಿಯಂನಲ್ಲಿ ನಡೆಯಲಿರುವಂಥ ಈ ಪಂದ್ಯದ ಗೆಲುವು ಎರಡೂ ತಂಡಗಳಿಗೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಆ್ಯಂಡ್ ಈ ಪಂದ್ಯಕ್ಕೆ RCB ಪ್ಲೇಯಿಂಗ್ 11ನಲ್ಲಿ ಮೇಜರ್ ಸರ್ಜರಿ ಆಗೋದಂತೂ ಪಕ್ಕ. ಹಾಗಾದರೆ ಮುಂಬೈ ತಂಡದ ವಿರುದ್ಧ ಗೆಲ್ಲಬೇಕು ಅಂದರೆ RCB ಪ್ಲೇಯಿಂಗ್ 11 ಹೇಗಿರಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. IPLನ ಒನ್ ಆಫ್ ದಿ ಬೆಸ್ಟ್ ಫೈಟ್ಗೆ ವೇದಿಕೆ ಸಿದ್ಧವಾಗ್ತಿದೆ. ಸೂಪರ್ ಸಂಡೆಯ 2ನೇ ಮ್ಯಾಚಲ್ಲಿ ಮುಂಬೈ ಇಂಡಿಯನ್ಸ್ ಹಾಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಮುಖಾಮುಖಿಯಾಗಲಿವೆ. ಮೊದಲ ಪಂದ್ಯವನ್ನು ಗೆದ್ದು ಆನಂತರ 2 ಪಂದ್ಯಗಳನ್ನು ಸೋತಿರುವಂಥ ಮುಂಬೈ ಹಾಗೆ ಮೊದಲ 2 ಪಂದ್ಯಗಳನ್ನು ಭರ್ಜರಿಯಾಗಿ ಗೆದ್ದು 3ನೇ ಪಂದ್ಯವನ್ನು ಸೋತಿರುವಂಥ ಬೆಂಗಳೂರು. ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಎರಡೂ ತಂಡಗಳು ಈಗ ರಾಜಸ್ಥಾನ ವಿರುದ್ಧದ ಸೋಲಿನ ಮೂಲಕವೇ ಮುಖಾಮುಖಿ ಆಗ್ತಿದ್ದಾರೆ. ಈ ಪಂದ್ಯ ಗೆಲ್ಲಬೇಕು ಅಂದರೆ RCB ಪ್ಲೇಯಿಂಗ್ 11ನಲ್ಲಿ ಚೇಂಜಸ್ ಅನ್ನು ತರಬೇಕಾಗುತ್ತೆ. ಅದರಲ್ಲೂ 3 ಬದಲಾವಣೆಗಳನ್ನು ನಿರೀಕ್ಷೆ ಮಾಡಬಹುದು. ಸೊ ಏನದು ಆ 3 ಬದಲಾವಣೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಬೌಲಿಂಗ್ ಯೂನಿಟ್ ಅನ್ನ ಸ್ಟ್ರಾಂಗ್ ಮಾಡೋಕೆ ಜೇಕಬ್ ಡಫಿಯನ್ನ ಒಳಗೆ ತರಬೇಕು. ಈಗ ಜೋಶ್ ಹೇಜಲ್ವುಡ್ ಕಂಪ್ಲೀಟ್ ಆಗಿ ಫಿಟ್ ಅಂಡ್ ಫೈನ್ ಆಗಿದ್ದಾರೆ, ರಿಕವರ್ ಆಗಿದ್ದಾರೆ ಅಂತೇಳಿ ಅವರನ್ನ ರಾಜಸ್ಥಾನ ವಿರುದ್ಧದ ಪಂದ್ಯದಲ್ಲಿ ಪ್ಲೇಯಿಂಗ್ 11ಗೆ ತಂದಿದ್ದಾರೆ. ಬಟ್ ಇಲ್ಲಿ ಡಫಿಯನ್ನು ಕೂಡ ಒಳಗೆ ತರಬೇಕಾಗುತ್ತೆ. ಬಟ್ ಜೋಶ್ ಆಡಬೇಕು ಅಂತಂದರೆ ಡಫಿ ಹೊರಗಿರಬೇಕು ಅಥವಾ ಡಫಿ ಬರಬೇಕು ಅಂದರೆ ಜೋಶ್ ಹೊರಗಿರಬೇಕು. ಬಟ್ ಈ ಫಾರ್ಮುಲಾವನ್ನು ಬ್ರೇಕ್ ಮಾಡಬೇಕಾಗುತ್ತೆ. ಸೊ ಇಬ್ಬರು ಆಡುವಂಥ ಅವಕಾಶ ಇದೆ. ಅದಕ್ಕಾಗಿ ಒಂದಷ್ಟು ಸ್ಯಾಕ್ರಿಫೈಸ್ ಮಾಡ್ಕೊಳ್ಬೇಕಾಗುತ್ತೆ. ಏನದು ಸ್ಯಾಕ್ರಿಫೈಸ್? ವಿರಾಟ್ ಕೊಹ್ಲಿ ಜೊತೆ ವೆಂಕಟೇಶ್ ಅಯ್ಯರ್ ಇನ್ನಿಂಗ್ಸನ್ನು ಓಪನ್ ಮಾಡಬೇಕು. ಎಸ್, ಸೊ ಇದೇ ನೋಡಿ ಇಲ್ಲಿರುವಂಥ ಟ್ವಿಸ್ಟ್. ವೆಂಕಟೇಶ್ ಅಯ್ಯರ್ ಈ ಸಲ ರಾಜಸ್ಥಾನ ವಿರುದ್ಧದ ಪಂದ್ಯದಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಪ್ಲೇಯಿಂಗ್ 11ನಲ್ಲಿ ಸೇರಿಕೊಂಡ್ರು ಕೂಡ ಆರಂಭದಲ್ಲಿ ಸೆಟಲ್ ಆಗೋಕೆ ಟೈಮ್ ತಗೊಂಡು ಆನಂತರ ಡೆತ್ ಓವರ್ನಲ್ಲಿ ಒಂದು ರೀತಿಯಾಗಿ ಬೆಂಗಳೂರು ತಂಡ 200+ ರನ್ಗಳನ್ನು ಕಲೆ ಹಾಕೋಕೆ ವೆಂಕಿ ಅವರ ಲಾಸ್ಟ್ ಕ್ರೂಷಿಯಲ್ ಇನ್ನಿಂಗ್ಸು ತುಂಬಾ ಮುಖ್ಯ ಆಯಿತು. ಅದು ಅಲ್ಲದೆ ಒಳ್ಳೆ ಬ್ಯಾಟ್ಸ್ಮನ್ ಕೂಡ. ಲಾಸ್ಟ್ ಇಯರ್ನಲ್ಲಿ ಒಳ್ಳೆ ಫಾರ್ಮ್ನಲ್ಲಿ ಕಂಡಿಲ್ಲ ಹೌದು, ಬಟ್ ವೆಂಕಿ ಯಾವತ್ತಿದ್ರೂ ಕೂಡ ಡೇಂಜರಸ್ ಪ್ಲೇಯರೇ. ಸೊ ಈ ಸೀಸನಲ್ಲಿ ಅವರನ್ನು RCB ಬ್ಯಾಕಪ್ ಪ್ಲೇಯರ್ ಆಗಿ ತಗೊಂಡಿದೆ. ಸೊ ಈಗ ವಿರಾಟ್ ಕೊಹ್ಲಿಗೆ ವೆಂಕಟೇಶ್ ಅಯ್ಯರನ್ನು ಓಪನರ್ ಆಗಿ ಕಳಿಸಿದ್ರೆ ಇಲ್ಲಿ ಜೇಕಬ್ ಡಫಿ ಹಾಗೆ ಜೋಶ್ ಹೇಜಲ್ವುಡ್ ಇಬ್ಬರನ್ನು ಕೂಡ ಬೌಲಿಂಗ್ನಲ್ಲಿ ಇಳಿಸೋಕೆ ಅವಕಾಶ ಸಿಗುತ್ತೆ. ಆಗ ಬೌಲಿಂಗ್ ಯೂನಿಟ್ ಸ್ಟ್ರಾಂಗ್ ಆಗುತ್ತೆ. ಆ್ಯಂಡ್ ಇಲ್ಲಿ RCBಗೆ ಇನ್ನೊಂದು ಇರುವಂಥ ಮೇನ್ ಚೇಂಜಸ್ ಏನಂದರೆ ಬೌಲರ್ ಅಭಿನಂದನ್ ಸಿಂಗ್ರನ್ನ ಪ್ಲೇಯಿಂಗ್ ಇನ್ನಿಂದ ಹೊರಗಿಡಬೇಕು. ಈ ಸಲ ಯಶ್ ದಯಾಳ್ ಅವರಿಗೆ ಬದಲಿಯಾಗಿ ಅಭಿನಂದನ್ ಸಿಂಗ್ರನ್ನ ಕಳೆದ 3 ಪಂದ್ಯಗಳಲ್ಲಿ RCB ಪ್ಲೇಯಿಂಗ್ 11ನಲ್ಲಿ ಸೇರಿಸಿದೆ. ಬಟ್ ಅಭಿ ಕೂಡ ಒಳ್ಳೆ ಬೌಲರೇ. ಬಟ್ ಈಗಿರುವಂಥ ಸಿಚುಯೇಷನಲ್ಲಿ ಅಭಿ ಕಡೆಯಿಂದ ಒಳ್ಳೆ ಸಪೋರ್ಟ್ ಸಿಗ್ತಾ ಇಲ್ಲ. ಜೊತೆಗೆ ತುಂಬಾ ಎಕ್ಸ್ಪೆನ್ಸಿವ್ ಆಗ್ತಿದ್ದಾರೆ. ಅದು ಅಲ್ಲದೆ ರಾಜಸ್ಥಾನ ವಿರುದ್ಧದ ಮ್ಯಾಚಲ್ಲಿ ಎಲ್ಲೂ ಕೂಡ ಅವ್ರ ಕಡೆಯಿಂದ ಕಂಟ್ರೋಲ್ ಕಾಣಲೇ ಇಲ್ಲ. ಜಸ್ಟ್ 3 ಓವರಲ್ಲಿ 54 ರನ್ಗಳನ್ನು ಹೊಡೆಸ್ಕೊಂಡ್ರು. ಸೊ ಅಭಿ ಬಂದರು ಅಂತಂದರೆ 6-4 ಹೊಡಿಬೇಕು ಅನ್ನೋ ರೀತಿಯಲ್ಲಿ ಬ್ಯಾಟರ್ಗಳು ಸಿದ್ಧವಾಗಿ ಬಿಡ್ತಾರೆ, ಎದುರಾಳಿ ಬ್ಯಾಟರ್ಗಳು. ಸೊ ಅಭಿನಂದನ್ರ ಒಂದ್ಸಲ ವೀಕ್ನೆಸ್ ಗೊತ್ತಾಯಿತು ಅಂದರೆ ಸೊ ಎಲ್ಲ ತಂಡಗಳು ಕೂಡ ಅವರನ್ನು ಡಾಮಿನೇಟ್ ಮಾಡೋಕ್ಕೆ ಅಥವಾ ಅವರನ್ನು ಟಾರ್ಗೆಟ್ ಮಾಡಿ ಅವರ ಓವರ್ನಲ್ಲಿ ಬಿಗ್ ಸ್ಕೋರನ್ನು ಕಲೆ ಹಾಕೋಕೆ ಟಾರ್ಗೆಟನ್ನು ಮಾಡ್ಕೊಳ್ತಾರೆ. ಸೊ ಈಗ ಆಲ್ರೆಡಿ ಅದು ಈಗ ಎದುರಾಳಿ ತಂಡಗಳ ಈ ಒಂದು ಫಾರ್ಮುಲಾ ಏನಿದೆ ಆಲ್ರೆಡಿ ಕಂಟಿನ್ಯೂ ಆಗ್ತಿದೆ. ಸೊ ಈಗ RCB ವಿರುದ್ಧದ ಮ್ಯಾಚ್ ಅಂದಾಗ ಅಭಿನಂದನ್ ಬೌಲಿಂಗ್ನಲ್ಲಿ ಇದ್ದಾರೆ ಅಂತಂದರೆ ಅವರನ್ನು ಟಾರ್ಗೆಟ್ ಮಾಡೋಣ. ಒನ್ಸ್ ಅವ್ರಿಗೆ ಮೊದಲನೇ ಬಾಲಲ್ಲಿ ಬಿಗ್ ಹಿಟ್ ಹೊಡೆದ್ವಿ ಅಂತಂದರೆ ನೆಕ್ಸ್ಟ್ ಅವ್ರ ಕಡೆಯಿಂದ ಮತ್ತೆ ಅಂಥದ್ದೇ ರನ್ಗಳನ್ನು ನಿರೀಕ್ಷೆ ಮಾಡಬಹುದು ಅನ್ನೋಂಥದ್ದು ಬ್ಯಾಟರ್ಗಳ ನಿರೀಕ್ಷೆ ಕೂಡ ಆಗಿರುತ್ತೆ. ಹೀಗಾಗಿ ಅಭಿನಂದನ್ ಸಿಂಗ್ರನ್ನ ಪ್ಲೇಯಿಂಗ್ 11ನಿಂದ ಹೊರಗಿಡಬೇಕಾಗುತ್ತೆ. ಜೊತೆಗೆ ಈ ಸೀಸನ್ನಲ್ಲಿ RCB ಪರ 3 ಮ್ಯಾಚ್ ಆಡಿದ್ದಾರೆ. ಬಟ್ 3 ಮ್ಯಾಚಲ್ಲೂ ಕೂಡ ಎಕ್ಸ್ಪೆನ್ಸಿವ್ ಆಗಿದ್ದಾರೆ. ಸೊ ಅವರನ್ನು ಸ್ವಲ್ಪ ಹೊರಗಿಡೋದೇ RCBಗೆ ಬೆಸ್ಟ್ ಅಂತ ಕಾಣುತ್ತೆ. ಸೊ ಇಲ್ಲಿ ಬೆಂಗಳೂರು ತಂಡಕ್ಕೆ ಜೇಕಬ್ ಡಫಿ ಬೇಕು. ಬಟ್ ಓವರ್ಸೀಸ್ ಅಂದರೆ ಫಾರಿನ್ ಪ್ಲೇಯರ್ಗಳಿಗೆ ಪ್ಲೇಯಿಂಗ್ 11ನಲ್ಲಿ 4ವರೆಗೆ ಮಾತ್ರ ಅವಕಾಶವನ್ನು ನೀಡೋಕೆ ಇಲ್ಲಿ ನಿಯಮ ಇರೋದು. ಸೊ ಅದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿಕೊಂಡು ಪ್ಲೇಯಿಂಗ್ 11ಅನ್ನು ಸೆಟ್ ಮಾಡಬೇಕಾಗುತ್ತೆ. ಹೇಜಲ್ವುಡ್ ಜೊತೆ ಡಫಿ ಬರಬೇಕು ಅಂತಂದರೆ ಫಿಲ್ ಸಾಲ್ಟ್, ಟಿಮ್ ಡೇವಿಡ್ ಅಥವಾ ರೊಮ್ಯಾರಿಯೋ ಶೆಫರ್ಡ್ ಇವರಲ್ಲಿ ಒಬ್ಬರು ತಮ್ಮ ಸ್ಥಾನವನ್ನು ಬಿಟ್ಕೊಡ್ಬೇಕಾಗುತ್ತೆ. ಇಲ್ಲದೇ ಇದ್ರೆ ಅಭಿನಂದನ್ ಸಿಂಗ್ ಬದಿಗೆ ಮಂಗೇಶ್ ಯಾದವ್ ಅಥವಾ ರಸಿಕ್ ಸಲಾಮ್ದಾರನ್ನ ತರಬೇಕಾಗುತ್ತೆ. ಸೊ ಇಲ್ಲಿ ಆಸ್ ಯೂಶುವಲ್ ಸುಯಾಶ್ ಶರ್ಮಾರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕಂಟಿನ್ಯೂ ಮಾಡಿಸ್ತಾರೆ. ಸೊ ಮುಂಬೈ ವಿರುದ್ಧದ ಮ್ಯಾಚ್ಗೆ ಹೇಗಿರುತ್ತೆ ಪ್ಲೇಯಿಂಗ್ 11 ಅನ್ನೋದನ್ನ ಅಥವಾ ಹೀಗಿದ್ರೆ RCB ತಂಡಕ್ಕೆ ಪ್ಲಸ್ ಆಗಬಹುದು ಅನ್ನೋದನ್ನ
ನೋಡ್ತಾ ಹೋಗೋಣ. ಸೊ ಹೇಗಿದ್ರೆ ಬೆಟರ್ ಆಪ್ಷನ್ ಅನ್ನೋದನ್ನ. ಸೊ ಇಲ್ಲಿ ಮುಂಬೈ ವಿರುದ್ಧದ ಪಂದ್ಯಕ್ಕೆ ವೆಂಕಟೇಶ್ ಅಯ್ಯರ್ ಹಾಗೆ ವಿರಾಟ್ ಕೊಹ್ಲಿ ಇನ್ನಿಂಗ್ಸ್ ಅನ್ನ ಓಪನ್ ಮಾಡಬೇಕು. ಎಸ್, ಇದು ಈಗ RCBಗೆ ಇರುವಂತ ಮೇನ್ ಫಾರ್ಮುಲಾ ಆಗುತ್ತೆ. ಯಾಕಂತಂದ್ರೆ ಇಲ್ಲಿ ಓವರ್ಸೀಸ್ ಪ್ಲೇಯರ್ಗಳ ಲೆಕ್ಕಾಚಾರ ಹಾಕೊಂಡು ಡಫಿ ಹಾಗೆ ಹೇಜಲ್ವುಡ್ ಇಬ್ಬರನ್ನು ಕೂಡ ಒಳಗಡೆ ತಂದ್ರು ಪ್ಲಸ್ ಆಗುತ್ತೆ ಅನ್ನೋದಾದ್ರೆ ಇಲ್ಲಿ ಫಿಲ್ ಸಾಲ್ಟ್ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ. ಓವರ್ಸೀಸ್ ತಮ್ಮ ಸ್ಲಾಟ್ನ ಅದನ್ನ ಡಫಿಗೆ ಬಿಟ್ಕೊಡ್ಬೇಕಾಗುತ್ತೆ. ಅಂಥ ಟೈಮಲ್ಲಿ ಏನಾಗುತ್ತೆ, ವಿರಾಟ್ ಕೊಹ್ಲಿ ಅವರ ಜೊತೆ ಫಿಲ್ ಸಾಲ್ಟ್ ಬದಲಿಗೆ ವೆಂಕಟೇಶ್ ಅಯ್ಯರ್ ಇನ್ನಿಂಗ್ಸ್ ಅನ್ನ ಆರಂಭ ಮಾಡಿದ್ರೆ ಉತ್ತಮ ಆಗಬಹುದು. ಸೊ ವೆಂಕಟೇಶ್ ಅಯ್ಯರ್ ಯಾವಾಗಲೂ ಕೂಡ ಅಗ್ರೆಸಿವ್ ಬ್ಯಾಟಿಂಗ್ ಅನ್ನ ಮಾಡ್ತಾರೆ. ಆದರೆ ಜೊತೆಗೆ ಲಾಸ್ಟ್ ಇಯರ್ ಅಷ್ಟು ಚೆನ್ನಾಗಿ ಬಂದಿಲ್ಲ ಅಂದ್ರೂ ಕೂಡ ಈ ಸೀಸನ್ ಅವರು ಕಮ್ ಬ್ಯಾಕ್ ಮಾಡಬಹುದು. ಅದು ಅಲ್ಲದೆ RCB ಲಾಸ್ಟ್ ಅಂದ್ರೆ 2 ವರ್ಷಗಳಿಂದಲೂ ಕೂಡ ಅವ್ರ ಮೇಲೆ ಕಣ್ಣಿಟ್ಟಿತ್ತು. 2025 IPLಗೂ ಮುನ್ನ ನಡೆದಿದ್ದಂತಹ ಮೆಗಾ ಹರಾಜಲ್ಲಿ RCB ಫ್ರಾಂಚೈಸಿ ಅಂತೂ ವೆಂಕಟೇಶ್ ಅಯ್ಯರ್ ಮೇಲೆ 23 ಕೋಟಿವರೆಗೂ ಕೂಡ ಬಿಡ್ ಮಾಡಿತ್ತು. ನೆಕ್ಸ್ಟ್ ಮೆಗಾ ಸೀಸನ್ ಅಲ್ಲಿ ಆಗ್ಲಿಲ್ಲ ಅಂದ್ರೆ ಏನು, ಮಿನಿ ಸೀಸನ್ ಅಲ್ಲಿ ಅಥವಾ ಮಿನಿ ಆಕ್ಷನ್ ನಲ್ಲಿ ನಾವು ತಗೊಳ್ತೀವಿ ಅಂತೇಳಿ ಕೊನೆಗೂ ಕೂಡ ಲಾಸ್ಟ್ ಸೀಸನ್ ಮಿನಿ ಆಕ್ಷನ್ ಅಲ್ಲಿ ತಗೊಂಡಿದ್ದಾರೆ. ಸೊ ವೆಂಕಿ ಹಾಗೆ ವಿರಾಟ್ ಕೊಹ್ಲಿ ಇನ್ನಿಂಗ್ಸ್ ಅನ್ನ ಓಪನ್ ಮಾಡಿದ್ರೆ ಬಹುಶಃ ಈ ಫಾರ್ಮುಲಾ ವರ್ಕ್ ಆಗಬಹುದು. ಇನ್ನು ನಂಬರ್ 3 ನಲ್ಲಿ ಆಸ್ ಯೂಶುವಲ್ ನಮ್ಮ ಕನ್ನಡಿಗ ದೇವದತ್ ಪಡಿಕ್ಕಲ್ ಬರ್ತಾರೆ. ಮೊದಲ 2 ಪಂದ್ಯಗಳಲ್ಲಿ ಇವ್ರ ಕಡೆಯಿಂದ ಬ್ಯಾಕ್ ಟು ಬ್ಯಾಕ್ ಅರ್ಧ ಶತಕ ಬಂದಿತ್ತು. ಸೊ 3ನೇ ಮ್ಯಾಚ್ ಅಲ್ಲೂ ಕೂಡ ಅಗ್ರೆಸಿವ್ ಇಂಟೆಂಟ್ ನ ತೋರಿಸ್ತಾ ಇದ್ರು. ಆಕ್ಚುಲಿ 3ನೇ ಮ್ಯಾಚ್ ಅಲ್ಲಿ ಅಂದ್ರೆ ರಾಜಸ್ಥಾನ ವಿರುದ್ಧ ದೇವದತ್ ಪಡಿಕ್ಕಲ್ ಹಾಗೆ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಮಾಡುವಾಗ ಅದ್ಭುತವಾಗಿ ಕಾಣ್ತಾ ಇತ್ತು. ರನ್ ರೇಟ್ ಅಂತೂ 15+ ಇತ್ತು. ಬಟ್ ಆ ನಂತರದಲ್ಲಿ ದೇವದತ್ ಪಡಿಕ್ಕಲ್ ಔಟ್ ಆಗ್ತಾರೆ, ಅದಾದ್ಮೇಲೆ ಕೊಹ್ಲಿ ಔಟ್ ಆಗ್ತಾರೆ. ಸೊ ಆನಂತರ ವಿಕೆಟ್ ಡೌನ್ ಫಾಲ್ ಆಗ್ತಾ ಹೋಗುತ್ತೆ. ಬಟ್ ದೇವದತ್ ಪಡಿಕ್ಕಲ್ ನಂಬರ್ 3 ನಲ್ಲಿ ಈ ಸಲ ಅತ್ಯುತ್ತಮವಾಗಿ ತಮ್ಮ ಎಫರ್ಟ್ ಅನ್ನ ಹಾಕ್ತಾ ಇದ್ದಾರೆ. ಸೊ ನಂಬರ್ 3 ನಲ್ಲಿ ದೇವದತ್ ಪಡಿಕ್ಕಲ್ ಅವರೇ ಕಂಟಿನ್ಯೂ ಮಾಡಬಹುದು. ಅಂಡ್ ನಂಬರ್ 4 ಅಲ್ಲಿ ರಜತ್ ಪಾಟಿದಾರ್. ಸೊ ನಾಯಕನಾಗಿ ತನ್ನ ತಂಡಕ್ಕೆ ಯಾವ ಕೊಡುಗೆಯನ್ನು ಕೊಡಬೇಕು, ಯಾವ ಹಂತದಲ್ಲಿ ಹೇಗೆ ಬ್ಯಾಕ್ ಬೋನ್ ಆಗಿ ನಿಲ್ಬೇಕು, ಹೇಗೆ ಸಪೋರ್ಟಿವ್ ಆಗಿ ಆಡಬೇಕು ಅಂತೇಳಿ ಪಾಟಿದಾರ್ ಅಕ್ಷರಶಃ ಕರೆಕ್ಟ್ ಆಗಿ ಗೊತ್ತಾಗಿದೆ ಅವರಿಗೆ. ಈಗ ರಾಜಸ್ಥಾನ ವಿರುದ್ಧದ ಮ್ಯಾಚ್ ಅಲ್ಲಿ ಆಲ್ಮೋಸ್ಟ್ ವಿಕೆಟ್ಸ್ ಎಲ್ಲ ಬಿದ್ದಾಗ ಪಾಟಿದಾರ್ ಇನಿಷಿಯೇಟ್ ತಗೊಳ್ತಾರೆ, ಸ್ಲೋ ಆಗಿ ಆಡ್ತಾರೆ ಅಂಡ್ ಅದನ್ನ ಬಿಗ್ ನಂಬರ್ ಆಗಿ ಕನ್ವರ್ಟ್ ಮಾಡೋಕೆ ಇವರು ಕೂಡ ಕಾರಣ ಆಯಿತು. ಸೊ ಇವ್ರ ಕಡೆಯಿಂದ ಬಂದಂತ ಅರ್ಧ ಶತಕವೇ ರಾಜಸ್ಥಾನ ವಿರುದ್ಧ ಬೆಂಗಳೂರು ತಂಡ 200+ ರನ್ಗಳ ಟಾರ್ಗೆಟ್ ಅನ್ನ ಸೆಟ್ ಮಾಡೋಕೆ ಒಂದ್ ರೀತಿಯಾಗಿ ಕಾರಣ ಆಗಿದ್ದು. ಇನ್ನು ಆನಂತರ ನಂಬರ್ 5 ನಲ್ಲಿ ಜಿತೇಶ್ ಶರ್ಮಾ ಬರ್ತಾರೆ. ಜಿತೇಶ್ ಶರ್ಮಾ ವಿಕೆಟ್ ಕೀಪರ್ ಬ್ಯಾಟರ್ ಆಗಿದ್ದು, ಸೊ ಬ್ಯಾಟಿಂಗ್ ನಲ್ಲಿ ಇವ್ರು ಒಂದ್ಸಲ ಸೆಟಲ್ ಆದ್ರು ಅಥವಾ ಇವ್ರು ಅನ್ಕೊಂಡಂಗೆ ಆಯ್ತು ಅಂತಂದ್ರೆ ಇವ್ರ ಕಡೆಯಿಂದಲೂ ಕೂಡ ಬಿಗ್ ಸ್ಕೋರ್ನ ನಿರೀಕ್ಷೆ ಮಾಡಬಹುದು. ಇನ್ನು ಫಿನಿಷರ್, ಡೆತ್ ಓವರ್ ಫಿನಿಷರ್ ಹಾಗೆ ಡೆತ್ ಓವರ್ ಸ್ಪೆಷಲಿಸ್ಟ್ ಬ್ಯಾಟರ್ ಅಂತಾನೆ ಕರೆಸಿಕೊಳ್ಳುವಂತ ಟಿಮ್ ಡೇವಿಡ್ ಅಂದು ತಂಡದಲ್ಲಿ ಇರಲೇಬೇಕು. ಯಾಕಂದ್ರೆ ಡೆತ್ ಓವರ್ಗಳಲ್ಲಿ ಇವ್ರ ಕಡೆಯಿಂದ ಬರುವಂತ 6 ಹಾಗೆ 4ಗಳು ತಂಡಕ್ಕೆ ಅತಿ ಮುಖ್ಯ ಆಗುತ್ತೆ. ಚೆನ್ನೈ ವಿರುದ್ಧದ ಮ್ಯಾಚ್ ಅಲ್ಲಿ ಅದನ್ನ ಪ್ರೂವ್ ಕೂಡ ಮಾಡಿದ್ದಾರೆ. ಸೊ ಇಲ್ಲಿ ಟಿಮ್ ಡೇವಿಡ್ ರನ್ನ ಹೊರಗಿಡೋಕೆ ಸಾಧ್ಯನೇ ಇಲ್ಲ. ಸೊ ಜಿತೇಶ್ ಆದ್ಮೇಲೆ ಇಲ್ಲಿ ಟಿಮ್ ಡೇವಿಡ್ ಬರ್ತಾರೆ. ಅಂಡ್ ನೆಕ್ಸ್ಟ್ ರೊಮ್ಯಾರಿಯೋ ಶೆಫರ್ಡ್. ಎಸ್, ರೊಮ್ಯಾರಿಯೋ ಶೆಫರ್ಡ್ ಕೂಡ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ನಲ್ಲಿ 2 ಕಡೆಯಿಂದಲೂ ಕೂಡ ಇವ್ರ ಕಡೆಯಿಂದ ಎಕ್ಸ್ಪೆಕ್ಟ್ ಅನ್ನ ಮಾಡಬಹುದು. ಬ್ರೇಕ್ ಥ್ರೂಗಳನ್ನ ತಂದುಕೊಡ್ತಾರೆ. ಜೊತೆಗೆ ಬೌಲಿಂಗ್ ನಲ್ಲೂ ಕೂಡ ವಿಕೆಟ್ ಅನ್ನ ತೆಗೆಯುವಂತ ಕೆಪಾಸಿಟಿ ಇದೆ. ಹೀಗಾಗಿ ರೊಮ್ಯಾರಿಯೋ ಶೆಫರ್ಡ್ ಕೂಡ ಪ್ಲೇಯಿಂಗ್ 11 ಅಲ್ಲಿ ಇದ್ರೆ ಬ್ಯಾಟಿಂಗ್ ಹಾಗೆ ಬೌಲಿಂಗ್ 2 ಕಡೆ ಕೂಡ ಪ್ಲಸ್ ಆಗುತ್ತೆ. ಇನ್ನು ಕೃನಾಲ್ ಪಾಂಡ್ಯ. ಸೊ ಕೃನಾಲ್ ಪಾಂಡ್ಯ ಮೊನ್ನೆ ಮ್ಯಾಚ್ ಅಲ್ಲಿ ಅವರಿಗೆ ಬ್ಯಾಟಿಂಗ್ ಅವಕಾಶ ಸಿಕ್ತು, ಬಟ್ ಅವ್ರ ಕಡೆಯಿಂದ ಅದನ್ನ ಕನೆಕ್ಟ್ ಮಾಡೋಕೆ ಆಗಲಿಲ್ಲ. ಬಟ್ ಬೌಲಿಂಗ್ ನಲ್ಲಿ ಅವ್ರಿಗೆ ಇಂಪ್ಯಾಕ್ಟ್ ಅನ್ನ ಮಾಡಿದ್ರು. ಹೀಗಾಗಿ ಕೃನಾಲ್ ಪಾಂಡ್ಯ ಇದ್ದಷ್ಟು ಕೂಡ ಬ್ಯಾಟಿಂಗ್ ಅಥವಾ ಬೌಲಿಂಗ್ 2ರಲ್ಲೂ ಕೂಡ ಇವ್ರ ಕಡೆಯಿಂದ ಬ್ರೇಕ್ ಥ್ರೂವನ್ನ ನಿರೀಕ್ಷೆ ಮಾಡಬಹುದು. ಇನ್ನು ಭುವನೇಶ್ವರ್ ಕುಮಾರ್. ಭುವಿ ಅಂತೂ ಪವರ್ ಪ್ಲೇ ಹಾಗೆ ಡೆತ್ ಓವರ್ಗಳಲ್ಲಿ ಒನ್ ಆಫ್ ದಿ ಬೆಸ್ಟ್ ಬೌಲರ್ ಆಗಿದ್ದಾರೆ. ಸೌಂಡ್ ಮಾಡಲ್ಲ, ಬಟ್ ಅವರ ಕೆಲಸ ಸೌಂಡ್ ಮಾಡುತ್ತೆ. ಹೀಗಾಗಿ ಭುವಿ ಅಂತೂ ತಂಡದಲ್ಲಿ ಇರಲೇಬೇಕು. ಅಂಡ್ ಜೋಶ್ ಹೇಜಲ್ವುಡ್ ರಾಜಸ್ಥಾನ ವಿರುದ್ಧದ ಮ್ಯಾಚ್ ಅಲ್ಲಿ ರನ್ಸ್ ಕೊಟ್ಟಿದ್ದಾರೆ ನಿಜ, ಬಟ್ ಅವರು ಯಾವಾಗ ಬೇಕಾದರೂ ಕೂಡ ಕಮ್ ಬ್ಯಾಕ್ ಮಾಡ್ತಾರೆ. ಅದು ಅಲ್ಲದೆ ಅವರು ಲಾಂಗ್ ಗ್ಯಾಪ್ ಬಳಿಕ ರಿಕವರ್ ಆಗಿ ಬಂದು ಫಸ್ಟ್ ಮ್ಯಾಚ್ ಅಲ್ಲಿ ಸ್ವಲ್ಪ ಅವರಿಗೆ ಏನು ಕಂಟ್ರೋಲ್ ಸಿಕ್ಕಿಲ್ಲ. ಬಟ್ ನೆಕ್ಸ್ಟ್ ಮ್ಯಾಚ್ಗಳಲ್ಲಿ ಕಮ್ ಬ್ಯಾಕ್ ಮಾಡುವಂತ ಚಾನ್ಸಸ್ ಇದೆ. ಅದನ್ನ ಲಾಸ್ಟ್ ಸೀಸನ್ ಅಲ್ಲೂ ನೋಡಿದ್ದೀವಿ. ಸೊ ವರ್ಲ್ಡ್ ಕ್ಲಾಸ್ ಬೌಲರ್ ಆಗಿರೋದ್ರಿಂದ ಜೋಶ್ ಹೇಜಲ್ವುಡ್ ತಂಡದಲ್ಲಿ ಇದ್ದಷ್ಟು ಕೂಡ ಎದುರಾಳಿಗಳಿಗೆ ಸ್ವಲ್ಪ ಕಂಟ್ರೋಲ್ ರನ್ಗಳನ್ನ ಮಾಡಬಹುದು. ಅಂಡ್ ಜೇಕಬ್ ಡಫಿ. ಸೊ ಇಲ್ಲಿ ಅಭಿನಂದನ್ ಸಿಂಗ್ ರನ್ನ ಹೊರತೆಗೆದು ಜೇಕಬ್ ಡಫಿಯನ್ನ ಒಳಗೆ ತಂದ್ರೆ, ಅಂದ್ರೆ ಫಿಲ್ಸಾಲ್ಟ್ ಬದಲಿಗೆ ಓವರ್ಸೀಸ್ ಪ್ಲೇಯರ್ ಆಗಿ ಜೇಕಬ್ ಡಫಿಯನ್ನ ತಗೊಂಡು ಬಂದ್ರೆ ಇಲ್ಲಿ ನಿಜಕ್ಕೂ ಕೂಡ ಪ್ಲಸ್ ಆಗುತ್ತೆ. ಯಾಕಂದ್ರೆ ಆಲ್ರೆಡಿ ಮೊದಲ 2 ಪಂದ್ಯಗಳಲ್ಲಿ ಓಪನರ್ಗಳನ್ನ ಪೆವಿಲಿಯನ್ಗೆ ಕಳಿಸಿದ್ದೇ ಜೇಕಬ್ ಡಫಿ. ಒಳ್ಳೆ ಫಾರ್ಮ್ ನಲ್ಲಿದ್ದಾರೆ. ಬಟ್ ಇಲ್ಲಿ ಜೇಕಬ್ ಡಫಿನ 3ನೇ ಮ್ಯಾಚ್ ಅಲ್ಲಿ ಕೂರಿಸಿದ್ದು ತಪ್ಪಾಗಿರಬಹುದು. ಬಟ್ ಅವರನ್ನ ಈಗ 4ನೇ ಪಂದ್ಯಕ್ಕೆ ಕಮ್ ಬ್ಯಾಕ್ ಮಾಡಿಸಿದ್ರೆ ನಿಜಕ್ಕೂ ಕೂಡ RCBಯ ಬೌಲಿಂಗ್ ಯೂನಿಟ್ ತುಂಬಾನೇ ಸ್ಟ್ರಾಂಗ್ ಆಗುತ್ತೆ. ಹೀಗಾಗಿ ಜೇಕಬ್ ಡಫಿ ಪ್ಲೇಯಿಂಗ್ 11 ಅಲ್ಲಿ ಬರಬೇಕು ಅಂತಂದ್ರೆ ಫಿಲ್ಸಾಲ್ಟ್ ಅಥವಾ ಯಾವ ಓವರ್ಸೀಸ್ ಪ್ಲೇಯರ್ ಸ್ಯಾಕ್ರಿಫೈಸ್ ಮಾಡ್ತಾರೆ ಅನ್ನೋದನ್ನು ಕೂಡ ಇಲ್ಲಿ ನೋಡಬೇಕಾಗುತ್ತೆ. ಇನ್ ಆಸ್ ಯೂಶುವಲ್ ಸುಯಾಶ್ ಶರ್ಮಾರನ್ನ ಇಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಳಸ್ಕೊಳ್ತಾರೆ. ಸುಯಾಶ್ ಶರ್ಮಾ ನಿಜಕ್ಕೂ ಕೂಡ ಬೌಲಿಂಗ್ ನಲ್ಲಿ ಅದ್ಭುತವಾದಂಥ ಎಫರ್ಟ್ ಅನ್ನ ಹಾಕ್ತಿದ್ದಾರೆ. ಮಿಡಲ್ ಓವರ್ಗಳಲ್ಲಿ ರನ್ಗಳನ್ನು ಸಿಕ್ಕಾಪಟ್ಟೆ ಕಂಟ್ರೋಲ್ ಮಾಡ್ತಿದ್ದಾರೆ.
ಸೊ ಇಲ್ಲಿ ಸುಯಾಶ್ ಶರ್ಮಾ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಲೇಬೇಕಾಗುತ್ತೆ. ರಾಜಸ್ಥಾನ ವಿರುದ್ಧ ಸುಯಾಶ್ ಶರ್ಮಾ ಆಡದೇ ಇದ್ದದ್ದು ಕೂಡ ಬೆಂಗಳೂರು ಸೋಲಿಗೆ ಒನ್ ಆಫ್ ದಿ ರೀಸನ್ ಆಯಿತು. ಸೊ ಇಲ್ಲಿ ಬೌಲಿಂಗ್ ಯೂನಿಟ್ ಕಡಿಮೆ ಆಗಿದ್ರಿಂದ ಅಥವಾ ವೀಕ್ ಆಗಿದ್ರಿಂದಲೇ ರಾಜಸ್ಥಾನ ಅಷ್ಟು ಈಸಿಯಾಗಿ ಪಂದ್ಯವನ್ನು ಕೂಡ ಗೆದ್ದುಕೊಳ್ತು. ಸೊ ಇಲ್ಲಿ ಫಿಲ್ಸಾಟ್ ಆಡ್ತಾ ಇಲ್ಲ, ಅವರು ಬೆಂಚ್ ಕಾಯಿಲಿ ಅಂತ ಇಲ್ಲಿ ಹೇಳ್ತಾ ಇಲ್ಲ. ಆದರೆ ಬೌಲಿಂಗ್ ಯೂನಿಟ್ ಸ್ಟ್ರಾಂಗ್ ಆಗಬೇಕು ಅಂದರೆ ಈ ಥರದಂಥ ಸೆಟ್ಟನ್ನು ಮಾಡಿಕೊಳ್ಬಹುದು. ದೇಶೀಯ ಆಟಗಾರರು ಹಾಗೆ ವಿದೇಶಿ ಆಟಗಾರರ ಕಾಂಬಿನೇಷನ್ ಫಾಲೋ ಮಾಡಬೇಕು ಅಂದರೆ ಸಮ್ಟೈಮ್ಸ್ ಕೆಲವರು ಕಾಂಪ್ರಮೈಸ್ ಕೂಡ ಮಾಡಿಕೊಳ್ಬೇಕಾಗುತ್ತೆ. ಟಿಮ್ ಡೇವಿಡ್ ಕೂರಿಸೋಕೆ ಅವರು ಡೆತ್ ಓವರ್ ಬ್ಯಾಟಿಂಗ್ ಸ್ಪೆಷಲಿಸ್ಟ್. ಇನ್ನು ಶೆಫರ್ಡ್ ಕೂರಿಸೋಣ ಅಂದರೆ ಅವರು ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ಇಂಪ್ಯಾಕ್ಟ್ ಮಾಡ್ತಾರೆ. ಸೊ ಇಲ್ಲಿ ಜೋಶ್ ಹೇಜಲ್ವುಡ್ ಜೊತೆ ಜೇಕಬ್ ಡಫಿ ಇರಬೇಕು ಅಂದರೆ ಬಹುಶಃ ಫಿಲ್ಸಾಟ್ ತ್ಯಾಗ ಮಾಡಬೇಕಾಗಬಹುದು. ಅಂತಿಮವಾಗಿ ನಿಮ್ಮ ಪ್ರಕಾರ ಮುಂಬೈ ವಿರುದ್ಧದ ಪಂದ್ಯಕ್ಕೆ RCBಯ ಪ್ಲೇಯಿಂಗ್ 11 ಹೇಗಿರಬೇಕು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.